ಹಾಯ್ ಫ್ರೆಂಡ್ಸ್, ಏನಂತ ನೋಡಿದ್ರೆ ಕರ್ನೂಲಲ್ಲಿ ನೋಡಿದ್ರೆ ಏನೋ ಎಲ್ಲ ರೋಡ್ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡೈತೆ. ಕೆಲವು ರೋಡಲ್ಲಿ ಬಿಟ್ಟಿಲ್ಲ. ಇನ್ನು ನಂಜಾಲ ರೋಡ್ ಬರುತ್ತಲ್ಲ, ಕಡಪ ರೋಡು, ಆ ರೋಡಲ್ಲಿ ತಿರುಗಿಸ್ಬಿಟ್ರು. ನಾನೇನೋ ಫಸ್ಟ್ ಟಾರ್ ಏನು ಹಾಕ್ತಾರೆ ಅಂದ್ಕೊಂಡಿದ್ದೆ. ನಾನು ಹೋಗಿ ಎಲ್ಲಿ ಕಡಪ ರೋಡ್ ಗಂಟ ಹೋಗಿ ಯೂಟರ್ನ್ ಮಾಡ್ಕೊಂಡು ಮತ್ತೆ ಬೆಂಗಳೂರು ರೋಡಿಗೆ ಬಂದಿರೋದು. ಬಂದು ನೋಡಿದ್ರೆ ಫುಲ್ ಜಾಮು. ಏನಂತ ಗೊತ್ತಾಗ್ತಿಲ್ಲ. ಆಪೋಸಿಟು ಹೈದರಾಬಾದ್ ಕಡೆ ಹೋಗೋ ಗಾಡಿಗಳೆಲ್ಲ ಫುಲ್ಲು ನಿಲ್ಲಿಸ್ಬಿಟ್ಟಿದ್ರು. ಅವರೆಲ್ಲ ಏನು ಮಾಡಿಬಿಟ್ಟಿದ್ರು, ಸ್ವಲ್ಪ ಜನ ಒನ್ ವೇದಲ್ಲಿ ಬಂದುಬಿಟ್ಟಿದ್ರು. ಅದರಿಂದ ನಮಗೂ ಸ್ವಲ್ಪ ಫುಲ್ ಟ್ರಾಫಿಕ್ ಜಾಮು. ಆದರೆ ಏನೋ ಸ್ವಲ್ಪ ಜನ ಆಪೋಸಿಟ್ ಬರೋರನ್ನ ಕೇಳಿದ್ರೆ ಏನೋ ಬ್ರಿಡ್ಜ್ ಬಿದ್ದೋಗಿದೆ ಅಂತ ಏನೋ ಹೇಳ್ತಾಯಿದ್ರು. ಏನು ಕತೆ ಅಂತ ನನಗೂ ಕರೆಕ್ಟಾಗಿ ಅಷ್ಟು ಐಡಿಯಾ ಇಲ್ಲ. ಯಾರನ್ನ ಕರ್ನೂಲಲ್ಲಿರೋ ನಮ್ಮ ಫ್ರೆಂಡ್ಸ್ ಯಾರನ್ನ ಈ ವಿಡಿಯೋನ ನೋಡಿದ್ರೆ ಏನು ಮ್ಯಾಟ್ರು ಆಯಿತು ಅಂತ ಸ್ವಲ್ಪ ತಿಳಿಸ್ಕೊಡಿ ಕಮೆಂಟಲ್ಲಿ. ಯಾಕೆಂದರೆ ನನಗೂ ಸ್ವಲ್ಪ ಐಡಿಯಾ ಇಲ್ಲ ಏನಂತ. ಆದರೆ ಬೇರೆ ಲೆವೆಲಲ್ಲಿ ಟ್ರಾಫಿಕ್ ಜಾಮು. ನೀವು ನಂಬಲ್ಲ, ಟೈಮಿಂಗ್ ಲೋಡ್ ಹೊಡೆಯೋರೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಬಸ್ ಅವರೆಲ್ಲ ಪಾಪ ಅನಿಸ್ತೈತಿ ಇವಾಗೇನೋ. ಯಾಕಂದರೆ ಮಿಕ್ಕಿ ಟೈಮಲ್ಲಿ ಆಡ್ತಾ ಇರ್ತಾರೆ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಬೇರೆ ಲೆವೆಲಲ್ಲಿ ಟ್ರಾಫಿಕ್ ಜಾಮ್ ಇತ್ತು. ಇಲ್ಲಿ ಟ್ರಾಫಿಕಲ್ಲಿ ತಗೊಳಕೊಂಡು 1-2 ಅವರ್ ಆಯಿತು ಗೊತ್ತಾ. ನಾನು ಟ್ರಾಫಿಕಲ್ಲಿ ತಗೊಳಕೊಂಡಿನಿ. ಇದರಲ್ಲಿ ಪೊಲೀಸ್ ಅವ್ನು ಕೇಳಿದ್ರೆ ನಾವು ಎಲ್ಲಿ ನಿಲ್ಲಿಸ್ತೀವೋ ಅಲ್ಲಿ ನಿಲ್ಸ್ಕೋಬೇಕು ಅಂತ ಏನೋ ಗಾಡಿಯವ್ರ ಹತ್ರ ಬೇರೆ ಜಗಳ ಆಡ್ತಾಯಿದ್ರು. ಪಾಪ ಅವ್ರದ್ದು ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಕರ್ನೂಲಲ್ಲಿರೋದು ಏನು ಮ್ಯಾಟ್ರ್ ಅಂತ ಗೊತ್ತಿಲ್ಲ. ಇದು ಏನು ವಿಷಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಆಗಿರೋದು ಟ್ರಾಫಿಕ್ ಜಾಮು. ಆದರೆ ಸೀರಿಯಸ್ ಆಗಿ ಹೇಳ್ತೀನಿ, ಇದು ನೆಕ್ಸ್ಟ್ ಇದ್ರದ್ದು ಒಂದು ಪಾರ್ಟ್ ವೀಡಿಯೋ ಹಾಕ್ತೀನಿ. ಅದಕ್ಕೊಂದು ಸಾಂಗೆಲ್ಲ ಹಾಕಿಕ್ತೀನಿ. ನೋಡಿ ಎಷ್ಟು ದೂರ ಟ್ರಾಫಿಕ್ ಜಾಮ್ ಇದೆ ಅಂದರೆ ಒಂದಷ್ಟು ದೂರ ಆಗಿದೆ ಟ್ರಾಫಿಕ್ ಜಾಮು. ಮಸ್ತಾಗಿ ಮಾಡಿಕ್ಕಿದ್ದೀನಿ ವೀಡಿಯೋ. ಅದು ಹಾಡು ಇಕ್ಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮೆಂಟಲ್ಲಿ ಹೇಳಿ ಹಾಕೋಣ. ಈ ಟ್ರಾಫಿಕಲ್ಲಿ ಯಾರಣ್ಣ ಇದ್ದೀರಾ ಇದ್ದರೆ ಕಮೆಂಟಲ್ಲಿ ಹೇಳ್ರಿ ಎಷ್ಟೊತ್ತು ವೆಯ್ಟ್ ಮಾಡಿದ್ದೀರಾ ಟ್ರಾಫಿಕಲ್ಲಿ ಅಂತ. ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಒಳ್ಳೆ ಕಂಟೆಂಟ್ ಅದನ್ನ ಲಾಕ್ ಆಗಲಿ, ನೋಡೋಣ.